ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಭಾರಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬಿಎಚ್ ರಸ್ತೆಯಲ್ಲಿ ಅಂದ್ರೆ ಬಸ್ ನಿಲ್ದಾಣದಿಂದ ಎಂಆರ್ಎಸ್ ಸರ್ಕಲ್ ವರೆಗೂ ವಾಹನ ನಿಲುಗಡೆಗೆ ಬ್ರೇಕ್ ಹಾಕಲಾಗಿದೆ. ಗಲ್ಲಿಯಿಂದ ಬಂದು ಮೈನ್ ರೋಡ್ಗೆ ಸೇರ್ಪಡೆಯಾಗುವ ರಸ್ತೆಗಳಿಗೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಶಿವಮೊಗ್ಗದಲ್ಲಿ ಬರೋಬ್ಬರಿ 3,000 ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಎನ್ಎಸ್ಜಿ ಪಡೆಯೋರು ಕೂಡ ಅಲ್ಲಲ್ಲಿ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಪಿ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಭಾರಿ ಭದ್ರತಾ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಬಿಗಿಗೊಳಿಸಲಾಗಿದೆ. ಬಸ್ ಸ್ಟ್ಯಾಂಡ್ ನಿಂದ ಎಂಆರ್ಎಸ್ ಸರ್ಕಲ್ ವರೆಗೂ ಕೂಡ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಜೊತೆಗೆ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೇವಲ ಕಾರು, ಬೈಕು, ಆಟೋಗಳು ಮಾತ್ರ ಓಡಾಡ್ತಾ ಇದ್ದಾವೆ. ಇನ್ನು ಮೋದಿ ಅವರು ಆಗಮಿಸುವಂತ ಸಂದರ್ಭದಲ್ಲಿ ಆಗ ಸಂಪೂರ್ಣವಾಗಿ ಅವುಗಳನ್ನ ಕೂಡ ಬಂದ್ ಮಾಡಲಾಗುತ್ತೆ. ಇನ್ನು ಬಿಎಚ್ ರಸ್ತೆಯಿಂದ ಎಂಆರ್ಎಸ್ ಸರ್ಕಲ್ ವರೆಗೂ ಕೂಡ ಹೋಟೆಲ್ಗಳನ್ನ ಕೂಡ ತೆರೆಯಲಾಗಿಲ್ಲ. 3,000 ಪೊಲೀಸರನ್ನ ಶಿವಮೊಗ್ಗ ನಗರದಾದ್ಯಂತ ನಿಯೋಜನೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ಸಣ್ಣ ಪುಟ್ಟ ಗಲ್ಲಿಗಳಿಗೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಬರುವಂತಹ ವಾಹನವನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದ್ದು ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಲೋಕಸಭಾ ಚುನಾವಣೆ